ಪ್ರತಿಯೊಬ್ಬ ಆತ್ಮೀಯ ನಿವೃತ್ತ ನೌಕರರೇ, ಪಿಂಚಣಿದಾರರು ಅಂದರೆ ಸರ್ಕಾರಿ ಪಿಂಚಣಿದಾರರು ಇರ್ಬೋದು, EPFO ಪಿಂಚಣಿದಾರರು ಇರ್ಬೋದು. ಪ್ರತಿಯೊಬ್ಬ ಪಿಂಚಣಿದಾರರಿಗೂ ಒಂದು ಉಪಯುಕ್ತವಾದ ಮಾಹಿತಿ ಮತ್ತು ಯೂಸ್ಫುಲ್ ಆದ ಇನ್ಫಾರ್ಮೇಷನ್ನೊಂದಿಗೆ ಈ ದಿನ ಹಾಜರಾಗಿದ್ದೇನೆ. ಪಿಂಚಣಿದಾರರು ಹಾಗೂ ನಿವೃತ್ತ ನೌಕರರ ಬಾಳಿಗೆ ವರದಾನವಾಗುವಂತಹ ಪೆನ್ಷನ್ ಬೆನಿಫಿಟ್ ಸ್ಕೀಮ್ ಬಗ್ಗೆ ಈ ದಿನ ಮಾತಾಡ್ತಾ ಇದ್ದೀನಿ. ನಿಮಗೆ ಆರ್ಥಿಕವಾಗಿ ತುಂಬ ಲಾಭಕರವಾದ ಮಾಹಿತಿ ಅಂತಲೇ ಹೇಳ್ಬೋದು. ನಿಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಒದಗಿಸುವಂತಹ, ಆರ್ಥಿಕ ಪರಿಹಾರ ಒದಗಿಸುವಂಥ ಮಾಹಿತಿ. ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಈ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಸರ್ಕಾರಿ ನೌಕರಿ ಇರ್ಬೋದು ಅಥವಾ ಖಾಸಗಿ ನೌಕರಿ ಇರ್ಬೋದು, 20, 30, 40 ವರ್ಷಗಟ್ಟಲೆ ಕೆಲಸ ಮಾಡಿ ಗೌರವಯುತವಾಗಿ ರಿಟೈರ್ಡ್ ಲೈಫನ್ನು ಲೀಡ್ ಮಾಡ್ತಾ ಇರ್ತೀವಿ. ಸರ್ಕಾರದಿಂದ ಬರೋಂಥ ಅಲ್ಪ ಸ್ವಲ್ಪ ಪಿಂಚಣಿಯಲ್ಲಿ ರಿಟೈರ್ಡ್ ಲೈಫನ್ನು ಎಂಜಾಯ್ ಮಾಡ್ಕೊಳ್ತಾ ಇರೋಂಥ ಸಮಯದಲ್ಲಿ ಅನಿವಾರ್ಯವಾಗಿ ಏನೋ ಒಂದು ಕಷ್ಟಗಳು ಬರುತ್ತೆ. ಕೌಟುಂಬಿಕ ಕಷ್ಟಗಳಿರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು. ಯಾವುದೋ ಒಂದು ಕಷ್ಟಗಳು ಬಂದಾಗ ನಮಗೆ ಆರ್ಥಿಕವಾಗಿ ತುಂಬ ಹಣದ ಅವಶ್ಯಕತೆ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಪಿಂಚಣಿ ಮೇಲೆ ಏನಾದರೂ ಲೋನ್ ಕೊಡ್ತಾರಾ? ಲೋನ್ ಕೊಟ್ಟರೆ ಎಷ್ಟು ಲೋನ್ ಕೊಡ್ತಾರೆ? ಇದರಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತಾ? EMI ಆಪ್ಷನ್ಗಳು ಏನು? ಯಾವ ಬ್ಯಾಂಕು ಅತ್ಯುತ್ತಮವಾದಂತಹ ಪರ್ಸನಲ್ ಲೋನ್ ಪೆನ್ಷನರ್ಗಳಿಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ದಿನ ತಂದಿದ್ದೀನಿ. ಅದರಲ್ಲಿ ಬ್ಯಾಂಕ್ ಆಫ್ ಬರೋಡಾ ಹಾಗೂ SBI ಬ್ಯಾಂಕ್ಗಳು ನಿವೃತ್ತ ಪಿಂಚಣಿದಾರರು ಹಾಗೂ ನಿವೃತ್ತ ನೌಕರರಿಗೆ ಪೆನ್ಷನ್ ಬೇಸ್ ಲೋನನ್ನು, ಪರ್ಸನಲ್ ಲೋನನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಇಟ್ಕೊಂಡಿದ್ದಾವೆ. ಈ ಲೋನ್ಗಳಲ್ಲಿ ಯಾವ ಲೋನು ಬೆನಿಫಿಟ್ ಆಗಿದೆ, ನಿವೃತ್ತ ನೌಕರರಿಗೆ, ಪಿಂಚಣಿದಾರರಿಗೆ ಹೊರೆ ಆಗದೇ ಇರೋಂಥ ಲೋನ್ಗಳು ಯಾವುದು ಅನ್ನೋದ್ರ ಬಗ್ಗೆ ವಿವರವನ್ನು ಕೊಡ್ತೀನಿ. ಯಾರಿಗೆ ಅವಶ್ಯಕತೆ ಇದೆ ಅವರು ಇದರ ಉಪಯೋಗವನ್ನು ಪ್ರತಿಯೊಬ್ಬರು ಪಡ್ಕೊಬೋದು ಅಂತ ಹೇಳ್ತೀನಿ. ಕೌಟುಂಬಿಕ ಕಾರ್ಯದ ಒತ್ತಡ, ಆರ್ಥಿಕ ಒತ್ತಡವನ್ನು ಸಂದರ್ಭದಲ್ಲಿ ಬ್ಯಾಂಕ್ಗಳು ನೀಡುವಂತಹ ಪಿಂಚಣಿ ಸಾಲ ಪಿಂಚಣಿದಾರರಿಗೆ ಮಹತ್ವದ ನೆರವನ್ನು ನೀಡುತ್ತೆ. ಅದರಲ್ಲಿ ಮುಖ್ಯವಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಬ್ಯಾಂಕ್ ಆಫ್ ಬರೋಡಾ ಈ ಕ್ಷೇತ್ರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಲೋನನ್ನು ಕೊಡ್ತಾ ಇದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಲೋನ್ ಕೊಡೋದು ಯಾವ ರೀತಿ ಇದೆ? ಪಿಂಚಣಿ ಸಾಲವು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಪಿಂಚಣಿದಾರರು, ರಕ್ಷಣಾ ಸೇವೆಗಳು ಪಿಂಚಣಿದಾರರು, ಕೌಟುಂಬಿಕ ಪಿಂಚಣಿದಾರರಿಗೆ ವಿನ್ಯಾಸಗೊಳಿಸಿದೆ. ಈ ಯೋಜನೆ ಕುಟುಂಬ ಪಿಂಚಣಿದಾರರಿಗೆ ತುಂಬ ಅವಶ್ಯಕವಿದೆ ಮತ್ತು ಆರ್ಥಿಕ ನೆರವನ್ನು ನೀಡುತ್ತೆ. ಅರ್ಹತೆಗಳು ಏನೇನು ಇದೆ ಅಂತ ನೋಡೋದಾದರೆ, ಗರಿಷ್ಠ ವಯಸ್ಸು 76 ವರ್ಷ ಇರಬೇಕು. ಕುಟುಂಬ ಪಿಂಚಣಿದಾರರು ಮರಣದ ನಂತರ 76 ವಯಸ್ಸಿನವರೆಗೂ ಕೂಡ ಅರ್ಹರಾಗಿರ್ತಾರೆ ಈ ಯೋಜನೆಯಲ್ಲಿ. ಖಾತೆ ಪಿಂಚಣಿದಾರರು SBIನಲ್ಲಿ ತಮ್ಮ ಪಿಂಚಣಿ ಖಾತೆಯನ್ನು ಹೊಂದಿರಬೇಕು. ಸಾಲದ ಅವಧಿಯಲ್ಲಿ ಪಿಂಚಣಿ ಖಾತೆಯನ್ನು ಬೇರೆ ಬ್ಯಾಂಕ್ಗಳಿಗೆ ವರ್ಗಾಯಿಸದಂತೆ ಮುಚ್ಚಳಿಕೆಯನ್ನು ಬರೆದುಕೊಳ್ಬೇಕು. ಸಂಗಾತಿ ಅಥವಾ ಸೂಕ್ತ 3ನೇ ವ್ಯಕ್ತಿಯ ಗ್ಯಾರಂಟಿ ಅವಶ್ಯಕತೆ ಈ ಲೋನಿಗೆ ಇರುತ್ತೆ. ಸಾಲದ ಮೊತ್ತವನ್ನು ವೈದ್ಯಕೀಯ ತುರ್ತು ಪರಿಸ್ಥಿತಿಗಳು, ವೈಯಕ್ತಿಕ ಕೌಟುಂಬಿಕ ಕಾರ್ಯ ಅಥವಾ ಪ್ರವಾಸಗಳಿಗೆ ಬಳಸ್ಕೊಳ್ಬೋದಾಗಿದೆ. ಆರ್ಮ್ಡ್ ಫೋರ್ಸು, ಕೋಸ್ಟಲ್ ಗಾರ್ಡ್, ನ್ಯಾಷನಲ್ ರೈಫಲ್ಸ್ ಪಿಂಚಣಿದಾರರು ಸಹ ಇದಕ್ಕೆ ಅರ್ಹರಾಗಿರ್ತಾರೆ. ಇದರ ಉಪಯೋಗವನ್ನು ಪಡ್ಕೊಬೋದು. ಬ್ಯಾಂಕ್ ಆಫ್ ಬರೋಡಾ ಕೊಡುವಂಥ ಲೋನಿನ ವಿಶೇಷತೆ ಏನೆಂದರೆ, ಪಿಂಚಣಿದಾರರಿಗೆ ಅತ್ಯುತ್ತಮ ಸೇವೆಗಳನ್ನು ನೀಡಲು ಪಿಂಚಣಿ ಸಾಲ ಸೌಲಭ್ಯದ ಮೂಲಕ ಸಹಾಯ ಮಾಡುವ ಹಾಗೂ ಆರ್ಥಿಕ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಪಿಂಚಣಿದಾರರಿಗೆ ಸಮಾಧಾನ ನೀಡುವಂತಹ ಯೋಜನೆಯನ್ನು ಬ್ಯಾಂಕ್ ಆಫ್ ಬರೋಡಾ ತಂದಿದೆ. ಅರ್ಹತೆಗಳು ಏನು ಅಂತ ಹೇಳಿದರೆ, ವಯಸ್ಸಿನ ಮಿತಿ 70 ವಯಸ್ಸಿನವರೆಗೆ ಸಾಲ ಮರುಪಾವತಿ ಇರುತ್ತೆ. 60 ತಿಂಗಳವರೆಗೆ. 70 ವರ್ಷಕ್ಕಿಂತ ಮೇಲ್ಪಟ್ಟ ವ್ಯಕ್ತಿಗಳಿದ್ರೆ ಬರೀ 36 ತಿಂಗಳಲ್ಲಿ ಸಾಲವನ್ನು ವಾಪಸ್ ಮಾಡೋ ಕಂಡೀಷನ್ನು ಇದೆ. ಕನಿಷ್ಠ 3 ತಿಂಗಳ ಕಾಲ ಬ್ಯಾಂಕ್ ಆಫ್ ಬರೋಡಾ ಶಾಖೆಯ ಮೂಲಕ ಪಿಂಚಣಿ ಪಡೆದಿರಬೇಕು. ಉದ್ದೇಶ
ಕಾನೂನುಬದ್ಧ ಉದ್ದೇಶಗಳಿಗೆ ಮಾತ್ರ ಸಾಲ ಕೊಡುವಂಥ ವ್ಯವಸ್ಥೆಯನ್ನು ಬ್ಯಾಂಕ್ ಆಫ್ ಬರೋಡಾ ಇಟ್ಕೊಂಡಿದೆ. ನೀವು ಯಾವುದೇ ಉಪಯೋಗಕ್ಕಾಗಿ ಪಡ್ಕೊಬೋದು. ಕಾನೂನುಬದ್ಧ ಉದ್ದೇಶಗಳನ್ನು ಬಳಸ್ಬೋದು. ಸಾಲ ಮರುಪಾವತಿ ಸಾಮರ್ಥ್ಯದ ಮೇಲೆ EMI ಸೇರಿದಂತೆ ಮಾಸಿಕ ಪಿಂಚಣಿಯಿಂದ ಕಟಾವು ಮಾಡುವಂತಹ ಸೌಲಭ್ಯವನ್ನು ಹೊಂದಿದೆ. ಪಿಂಚಣಿಯ 60%ಕ್ಕಿಂತ ಮೀರಬಾರ್ದು ಅಂತ ಹೇಳಿ ಈ ಲೋನ್ನ ಆಪ್ಷನ್ನಲ್ಲಿ ಇದೆ. 60%ಕ್ಕಿಂತ ಹೆಚ್ಚು ಆದರೆ ಅವ್ರು ಕೊಡೋದಿಲ್ಲ. ಈಗ ಬೈ ಚಾನ್ಸ್ ಒಂದು 10,000 ಪಿಂಚಣಿ ತಗೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ವಾರ್ಷಿಕ ಪಿಂಚಣಿ 10,000 ಅಂದರೆ 1,20,000 ಆಗುತ್ತೆ. ಅದರಲ್ಲಿ ಒಂದು 65,000 ರೂಪಾಯಿ ಕೊಡುವಂಥ ವ್ಯವಸ್ಥೆ. ಪಿಂಚಣಿದಾರರ ಖಾತೆಯ ನಡವಳಿಕೆ ಹಾಗೂ ವೈಯಕ್ತಿಕ ಅರ್ಹತೆ ಆಧಾರದ ಮೇಲೆ ಸಾಲ ಸೌಲಭ್ಯಗಳನ್ನು ಮಂಜೂರು ಮಾಡ್ತಾರೆ. ಯಾವುದೇ ಗ್ಯಾರಂಟಿಯ ಅವಶ್ಯಕತೆ ಇರೋದಿಲ್ಲ. SBI ಬ್ಯಾಂಕಲ್ಲಾದರೆ ಗ್ಯಾರಂಟಿಯ ಅವಶ್ಯಕತೆ ಇದೆ, ಆದರೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಯಾವುದೇ ಗ್ಯಾರಂಟಿಯ ಅವಶ್ಯಕತೆ ಇರೋದಿಲ್ಲ. ಈ SBI ಹಾಗೂ ಬ್ಯಾಂಕ್ ಆಫ್ ಬರೋಡಾದ ಲೋನ್ನ ವ್ಯತ್ಯಾಸಗಳೇನಿದೆ ಅಂದರೆ ವಯಸ್ಸಿನ ಮಿತಿ 76 ವರ್ಷ ಇದೆ. ಬ್ಯಾಂಕ್ ಆಫ್ ಬರೋಡಾದಲ್ಲಿ 70 ವರ್ಷ ಇದೆ. 70 ವರ್ಷದ ಮೇಲ್ಪಟ್ಟಾದರೆ 36 ಕಂತಲ್ಲಿ ಕೊಡ್ತಾರೆ. SBIನಲ್ಲಿ ಗ್ಯಾರಂಟಿ ಅವಶ್ಯಕತೆ ಇದೆ. ಬ್ಯಾಂಕ್ ಆಫ್ ಬರೋಡಾದಲ್ಲಿ ಗ್ಯಾರಂಟಿ ಅವಶ್ಯಕತೆ ಇಲ್ಲ. ನಡವಳಿಗಳ ಮೇಲೆ ತೀರ್ಮಾನವನ್ನು ಕೈಗೊಳ್ತಾರೆ. SBIನಲ್ಲಿ ಕಡ್ಡಾಯವಾಗಿ SBIನಲ್ಲಿ ಪಿಂಚಣಿ ಖಾತೆ ಹೊಂದಿರಬೇಕು. ಬ್ಯಾಂಕ್ ಆಫ್ ಬರೋಡಾದಲ್ಲಿ ಅದೇನು ಕಡ್ಡಾಯ ಇಲ್ಲ, 3 ತಿಂಗಳು ಪಡ್ಕೊಂಡಿದ್ರೆ ಸಾಕು. ಅರ್ಜಿಯ ಉದ್ದೇಶಗಳು SBI ಬ್ಯಾಂಕ್ನಲ್ಲಿ ವೈದ್ಯಕೀಯ ಹಾಗೂ ವೈಯಕ್ತಿಕ ಕಾರಣಕ್ಕಾಗಿ ಕೊಡ್ತಾರೆ. ಬ್ಯಾಂಕ್ ಆಫ್ ಬರೋಡಾದಲ್ಲಿ ಕಾನೂನುಬದ್ಧದ ಉದ್ದೇಶಗಳಿಗೆ ಮಾತ್ರ ಪೆನ್ಷನ್ ಲೋನನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಮೇಲೆ ತಿಳಿಸಿದಂತೆ SBI ಮತ್ತು ಬ್ಯಾಂಕ್ ಆಫ್ ಬರೋಡಾದಲ್ಲಿ 2 ಪಿಂಚಣಿ ಸಾಲ ಸೌಲಭ್ಯ ಯೋಜನೆಗಳು ಸ್ವಲ್ಪ ಡಿಫ್ರೆಂಟ್ ಆಗಿದೆ. SBI ಗರಿಷ್ಠ ವಯಸ್ಸಿನವರೆಗೂ ಮಾನದಂಡದ ಆಧಾರದಲ್ಲಿ ಹೆಚ್ಚು ಬಿಗಿತವಾದ ಕಂಡೀಷನನ್ನು ಇಟ್ಟುಕೊಡುತ್ತೆ. ಗ್ಯಾರಂಟಿ ಬಾಧ್ಯತೆ, ಕಂಫರ್ಟ್ ಹಾಗೂ ಗ್ಯಾರಂಟಿ ಆರ್ಗನೈಸೇಷನ್ ತಪ್ಪಿಸೋ ಉದ್ದೇಶಕ್ಕಾಗಿ ಬ್ಯಾಂಕ್ ಆಫ್ ಬರೋಡಾ ಕೊಡುತ್ತೆ. ಇವೆರಡು ಬ್ಯಾಂಕ್ ಆಫ್ ಬರೋಡಾ ಹಾಗೂ SBIನಲ್ಲಿ ಪಿಂಚಣಿದಾರರಿಗೆ ಕೊಡುವಂಥ ಸಾಲ ಸೌಲಭ್ಯದಲ್ಲಿ ಯಾವುದು ಬೆಸ್ಟ್ ಅನ್ನೋದ್ರ ಬಗ್ಗೆ ನೀವು ನಿರ್ಧಾರ ಕೈಗೊಳ್ಬೋದು. ನನ್ನ ಅನಿಸಿಕೆ ಪ್ರಕಾರ ಬ್ಯಾಂಕ್ ಆಫ್ ಬರೋಡಾ ಈಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಬ್ಯಾಂಕ್ ಆಫ್ ಬರೋಡಾದಲ್ಲಿ ಅತ್ಯುತ್ತಮ ಸೇವಾ ಸೌಲಭ್ಯಗಳಿದೆ. ಯಾವುದೇ ಗ್ಯಾರಂಟಿ ಅವಶ್ಯಕತೆ ಇಲ್ಲ. ಕಂಡೀಷನ್ಗಳು ಕಡಿಮೆ ಇದೆ ಮತ್ತು ಬಡ್ಡಿ ಪ್ರಮಾಣವೂ ಆಲ್ಮೋಸ್ಟ್ ಆಲು ಸೇಮ್ ಇರುತ್ತೆ. ಬ್ಯಾಂಕ್ ಆಫ್ ಬರೋಡಾ ಸ್ವಲ್ಪ ಕಡಿಮೆ ಇರುತ್ತೆ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಪಿಂಚಣಿದಾರರಿಗೆ ಸಾಲ ಸೌಲಭ್ಯದ ಅವಶ್ಯಕತೆ ಇದೆ ಅಂಥವರು ಇದರ ಲಾಭವನ್ನು ಪಡ್ಕೊಬೋದು ಅಂತ ಹೇಳ್ತಾ, ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ